ಮಹಾಗಣಪತಿಯೇ ನಮಃ. ಓಂ ನಿಮಿಷಾಂಬಾಯೇ ನಮಃ. ಸಮಸ್ತ ವೀಕ್ಷಕ ಬಂಧುಗಳಿಗೆ ಹೊಸ ವರ್ಷದ ಯುಗಾದಿಯ ಹಾರ್ದಿಕ ಶುಭಾಶಯಗಳು. ಈ ನೂತನ ಯುಗಾದಿ ಹೊಸ ವರ್ಷ ಪರಾಭವನ ಸಂವತ್ಸರದಲ್ಲಿ ನಿಮಗೆ ಸುಖ, ಸಂತೋಷ, ಆನಂದ ಎಲ್ಲವೂ ಸಿಗಲಿ ಅಂತ ಆ ತಾಯಿ ನಿಮಿಷಾಂಬೆಯಲ್ಲಿ ಬೇಡ್ಕೊಳ್ತಾ ಮೀನರಾಶಿಯವರ ಫಲಾಫಲ ಹೇಗಿದೆ ಅಂತ ನೋಡೋಣ ಬನ್ನಿ. ನೋಡಿ, ಈ ವರ್ಷ ಯುಗಾದಿಯ ದಿನ ಸೂರ್ಯೋದಯಕ್ಕೆ ಸರಿಯಾಗಿ ಗುರುವು ಸುಖ ಸ್ಥಾನದಲ್ಲಿ, ಕೇತುವು ಶತ್ರು ಸ್ಥಾನದಲ್ಲಿ ಹಾಗೂ ವ್ಯಯಸ್ಥಾನದಲ್ಲಿ ಬುಧ, ಕುಜ ಮತ್ತು ರಾಹು ಸ್ಥಿತರಾಗಿದ್ದಾರೆ. ಮತ್ತು ಸ್ವಸ್ಥಾನದಲ್ಲಿ ಶನಿ, ಶುಕ್ರ, ಚಂದ್ರ ಮತ್ತು ರವಿ ಸ್ಥಿತರಾಗಿದ್ದಾರೆ. ನೋಡಿ, ರಾಷ್ಟ್ರಾಧಿಪತಿಯಾದ ಗುರು ಮಾತೃಸ್ಥಾನದಲ್ಲಿ ಇರೋದರಿಂದ ಈ ವರ್ಷ ಗೃಹ ಪ್ರವೇಶವನ್ನು ಮಾಡಿಕೊಳ್ಳುವಂತಹ ಯೋಗ, ಮನೆಯನ್ನು ಖರೀದಿ ಮಾಡುವಂಥದ್ದು, ಜಮೀನನ್ನು ಖರೀದಿ ಮಾಡುವಂತಹ ಯೋಗ ನಿಮ್ಮದಾಗಿದೆ. ತಾಯಿಯ ಮೂಲಕ ಆರ್ಥಿಕವಾಗಿ ಸಪೋರ್ಟ್ ಮಾಡುವಂತಹ, ಮಾನಸಿಕವಾಗಿ ಶಕ್ತಿ ತುಂಬುವಂತಹ ಕೆಲಸ ಈ ವರ್ಷ ನಿಮಗಾಗತ್ತೆ. ತಾಯಿಯ ಪ್ರೀತಿ ಅಗಾಧವಾಗಿ ನಿಮಗೆ ಸಿಗತ್ತೆ. ಆರ್ಥಿಕವಾಗಿ ಅಷ್ಟೊಂದು ಲಾಭಕರವಾಗಿಲ್ಲದಿದ್ರೂ ಅಂತ ದೊಡ್ಡ ನಷ್ಟ ಕೂಡ ಏನು ಕಾಣಿಸ್ತಾ ಇಲ್ಲ. ಜೂನ್ 2 ನಂತರ ಗುರು ಕರ್ಕಾಟಕ ರಾಶಿಯಲ್ಲಿ ಬಂದಾಗ ಉಚ್ಚನಾಗಿರ್ತಾನೆ. ಹಾಗಾಗಿ ಗುರುಬಲ ನಿಮಗೆ ಪ್ರಾಪ್ತಿಯಾಗತ್ತೆ. ಗುರು 5ನೇ ಮನೆ ಬಂದಾಗ ಉದ್ಯೋಗದಲ್ಲಿ ಕೂಡ ಬಹಳಷ್ಟು ಅಭಿವೃದ್ಧಿಯನ್ನ ಹೊಂದುತ್ತೀರಿ. ಕಚೇರಿಯಲ್ಲಿ, ನಿಮ್ಮ ಕೆಲಸದ ಆಫೀಸ್ನಲ್ಲಿ ನಿಮಗೆ ಗೌರವ ಕೊಡುವಂತಹ ಮತ್ತು ನಿಮ್ಮ ಟ್ಯಾಲೆಂಟನ್ನು ಗುರುತಿಸುವಂತಹ ಕಾರ್ಯ ಆಗತ್ತೆ. ಕೇತುವು ಶತ್ರುಸ್ಥಾನದಲ್ಲಿರೋದ್ರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿಜಯ ನಿಮ್ಮದಾಗತ್ತೆ. ಶತ್ರುಗಳ ಮೇಲೆ ವಿಜಯ ಅಂದರೆ ಯಾರು ನಿಮ್ಮನ್ನು ದ್ವೇಷ ಮಾಡ್ತಾ ಇದ್ದಾರೆ ಅಂಥವರು ಕೂಡ ನಿಮ್ಮ ಹತ್ರ ಬಂದು ದ್ವೇಷ ಭಾವನೆಯನ್ನು ಬಿಟ್ಟು ಪ್ರೀತಿಯಿಂದ ಮಾತನಾಡಿಸುವಂತಹ, ಪ್ರೀತಿಯನ್ನು ತೋರಿಸುವಂತಹ ದಿನಗಳನ್ನು ಭಗವಂತ ಕೊಟ್ಟಿದ್ದಾನೆ. ಯಾರು ವೈದ್ಯಕೀಯ ಶಿಕ್ಷಣದಲ್ಲಿದ್ದೀರಿ, ಸಂಶೋಧನೆಯ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಮತ್ತು ತಂತ್ರಜ್ಞಾನ ವಿಚಾರಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರಿಗೆ, ಅವರಿಗೆ ಜೂನ್ 2 ನಂತರ ಬಹಳಷ್ಟು ಅಭಿವೃದ್ಧಿ ಮತ್ತು ವಿಶೇಷವಾಗಿ ಗೌರವ, ಲಾಭ ಸಿಗುವಂತಹ ಭಾಗ್ಯವನ್ನು ಭಗವಂತ ಕೊಟ್ಟಿದ್ದಾನೆ. ರಾಹು ವ್ಯಯಸ್ಥಾನದಲ್ಲಿರೋದರಿಂದ ಅಧಿಕವಾದ ಖರ್ಚು, ಬಹಳಷ್ಟು ಖರ್ಚು ಈ ವರ್ಷ ನಿಮ್ಮ ಪಾಲಿನಲ್ಲಿದೆ. ನೋಡಿ, ವಿದೇಶ ಪ್ರಯಾಣ ಯೋಗ, ಯಾರ್ಯಾರು ವಿದೇಶದಲ್ಲಿ ಉದ್ಯೋಗವನ್ನು ಅರಸ್ಕೊಂಡು ಅಥವಾ ಎಜುಕೇಷನ್ಗೋಸ್ಕರ ವಿದೇಶಕ್ಕೆ ಹೋಗಬೇಕು ಅಂತ ಇದ್ದೀರಿ ಅಂಥವ್ರಿಗೆ ವಿದೇಶಕ್ಕೆ ಹೋಗಿ ಉದ್ಯೋಗ ಮಾಡುವಂತಹ ಅಥವಾ ಎಜುಕೇಷನ್ ಮಾಡುವಂತಹ ಯೋಗಗಳಿದೆ. ಬೇರೆ ಊರುಗಳಲ್ಲಿ ಕೆಲಸ ಸಿಗುವಂತಹ ಯೋಗಗಳು ನಿಮ್ಮ ಭಾಗ್ಯದಲ್ಲಿ ಬರುತ್ತಿದೆ. ನೋಡಿ, ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ಈ ವರ್ಷ ನಿಮಗೆ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಆರೋಗ್ಯದಲ್ಲಿ ಏರುಪೇರು ಇರುತ್ತೆ. ಓಂ ನಮಃ ಶಿವಾಯ ಮಂತ್ರವನ್ನು ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಶಿವನ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಹಾಲನ್ನು ಅಭಿಷೇಕಕ್ಕಾಗಿ ಕೊಡಿ. ಶುಕ್ರ ಶನಿಯೊಟ್ಟಿಗೆ ಇರೋದರಿಂದ, ಅದು ಸ್ವಸ್ಥಾನದಲ್ಲೇ ಇರೋದ್ರಿಂದ, ಜೊತೆಯಲ್ಲಿ ಚಂದ್ರನೂ ಇರೋದರಿಂದ ವಿಪರೀತ ಖರ್ಚು ಈ ವರ್ಷ ಆಗತ್ತೆ. ನೀವು ಎಷ್ಟು ಸೇವಿಂಗ್ಸ್ ಮಾಡ್ತೀರಾ ಅಷ್ಟು ಒಳ್ಳೆಯದು. ನೀವು ಏನೇ ಸೇವಿಂಗ್ಸ್ ಮಾಡಿದ್ರೂ ನಿಮ್ಮ ಹೆಸರಲ್ಲಿ ಸೇವಿಂಗ್ಸ್ ಮಾಡಬೇಡಿ. ನಿಮ್ಮ ಆತ್ಮೀಯರು, ನಿಮ್ಮ ಹೆಂಡತಿ ಹೆಸರಲ್ಲೋ, ನಿಮ್ಮ ಗಂಡನ ಹೆಸರಲ್ಲೋ, ಮಕ್ಕಳ ಹೆಸರಲ್ಲೋ ಸೇವಿಂಗ್ಸ್ ಮಾಡಿ. ನೋಡಿ, ಮೀನರಾಶಿಯವರು ಇವಾಗ 7.5ನ ಮಧ್ಯಭಾಗದಲ್ಲಿದ್ದೀರಿ. 7.5 ಅಂದರೆ ಭಯ ಪಡುವ ಅವಶ್ಯಕತೆ ಏನಿಲ್ಲ. ನೀವು ಕಷ್ಟಪಟ್ಟು ಕೆಲಸ ಮಾಡುವಂತಹ ದಿನಗಳು. ಶನಿ ಮಹಾತ್ಮ ಯಾವತ್ತೂ ಕೂಡ ತೊಂದರೆಯನ್ನು ಕೊಡೋದಿಲ್ಲ. ಆದರೆ ನಿಮಗೆ ಕೆಲಸದ ಮೇಲೆ ಇಂಟ್ರೆಸ್ಟನ್ನು ಬರೋ ಥರ ಮಾಡ್ತಾನೆ. ನೀವು ಕೆಲಸವನ್ನು ಮಾಡಲೇಬೇಕು. ಸೋಮಾರಿ ಥರ ಕಾಲ ಕಳೆಯೋದಕ್ಕೆ ಈ ಪೀರಿಯಡಲ್ಲಿ ಆಗೋದಿಲ್ಲ. 7.5 ಬಂತು ಅಂದರೆ ಮನೆಗೆ ಫೌಂಡೇಶನ್ ಹಾಕಿದಷ್ಟೇ ಶ್ರೇಷ್ಠವಾದ್ದು. ನೀವು ಫೌಂಡೇಶನ್ ಎಷ್ಟು ಗಟ್ಟಿಯಾಗಿ ಮನೆಗೆ ಹಾಕ್ತೀರಿ ಅಷ್ಟು ಮನೆ ಸುಂದರವಾಗಿರುತ್ತೆ ಮತ್ತು ಸುಭದ್ರವಾಗಿರುತ್ತೆ. ಅದೇ ರೀತಿ 7.5 ಸಮಯದಲ್ಲಿ ನೀವು ಮಾಡುವಂತಹ ಕೆಲಸಗಳು 7.5 ನಂತರದ ದಿನಗಳಲ್ಲಿ ಸುಖವನ್ನು ತಂದುಕೊಡುತ್ತೆ. ಹಾಗಾಗಿ ಈ ದಿನಗಳಿಗೆ ಭಯ ಪಡುವ ಅವಶ್ಯಕತೆ ಇಲ್ಲ. ನಕಾರಾತ್ಮಕವಾಗಿ ಯೋಚನೆ ಮಾಡಬಾರ್ದು. ನೋಡಿ, ಯದ್ಭಾವಂ ತದ್ಭವತಿ, ನಮ್ಮ ಪುರಾಣಗಳು ಅದೇ ಮಾತನ್ನು ಹೇಳುತ್ತೆ. ಹಾಗಾಗಿ 7.5 ನೀವು ಪಾಸಿಟಿವ್ ಆಗಿ ತಗೊಳ್ಳಿ. ಅದರಿಂದ ನಿಮಗೆ ಒಳ್ಳೇದಾಗ್ತಾ ಇದೆ ಅಂತ ತಗೊಳ್ಳಿ. ಆರೋಗ್ಯ ವಿಚಾರಗಳಲ್ಲಿ ಸಮಸ್ಯೆ ಬರುವುದು ಸಹಜ. ಆದರೆ ವ್ಯಾಯಾಮ ಮಾಡುವಂಥದ್ದು, ಪ್ರಾಣಾಯಾಮ ಮಾಡುವಂಥದ್ದು, ವಾಕ್ ಮಾಡುವಂಥದ್ದು, ಹೀಗೆ ಶರೀರವನ್ನು ಸದೃಢವಾಗಿ ಇಟ್ಕೊಳ್ಳಿ. ಮನಸ್ಸಿನ ಆರೋಗ್ಯಕ್ಕಾಗಿ ಪ್ರಾಣಾಯಾಮ ಮಾಡಿ. ಭಗವಂತನಿಗೆ ಶರಣಾಗಿ ಶನಿ ಮಹಾತ್ಮನಿಗೆ ಎಳ್ಳು ದೀಪ ಹಚ್ಚೋದು ಮರಿಬೇಡಿ. ಗುರುವು ಪಂಚಮ ಭಾವಕ್ಕೆ ಬಂದಾಗ 7.5 ಎಫೆಕ್ಟ್ ಕೂಡ ಕಮ್ಮಿ ಆಗುತ್ತೆ. ಭಯ ಪಡುವ ಅವಶ್ಯಕತೆ ಇಲ್ಲ. ಮೀನರಾಶಿಯವರಿಗೆ ಶುಭ ಸಂಖ್ಯೆಗಳು ಈ ವರ್ಷ 1, 3, 8, 9. ಹಳದಿ, ಕೆಂಪು, ಕೇಸರಿ ಮತ್ತು ತಾಮ್ರ ವರ್ಣ ಇವರಿಗೆ ಶುಭವನ್ನು ತಂದುಕೊಡುತ್ತೆ. ಮತ್ತು ಈಶಾನ್ಯ ದಿಕ್ಕು ಮೀನರಾಶಿಯವರಿಗೆ ಅದೃಷ್ಟವನ್ನು ತಂದುಕೊಡುವಂತಹ ದಿಕ್ಕಾಗಿದೆ. ಮೇಷರಾಶಿಯ ಈ ವರ್ಷದ ಫಲಾಫಲ ಹೇಗಿದೆ ಅಂತ ನೋಡೋಣ ಬನ್ನಿ. ಮೇಷರಾಶಿಯವರಿಗೆ ಯುಗಾದಿ ದಿನ ಸೂರ್ಯೋದಯಕ್ಕೆ ಸರಿಯಾಗಿ ಗುರುವು 3ನೇ ಸ್ಥಾನದಲ್ಲಿರ್ತಾನೆ. ಪಂಚಮದಲ್ಲಿ ಕೇತು ಮತ್ತು ವ್ಯಯಸ್ಥಾನದಲ್ಲಿ ಚಂದ್ರ, ರವಿ, ಶುಕ್ರ ಮತ್ತು ಶನಿ
ಸ್ಥಿತರಾಗಿರ್ತಾರೆ. ಮೇಷರಾಶಿಯವರು ಈ ವರ್ಷ ಯುಗಾದಿ ನಂತರ ಉದ್ಯೋಗಸ್ಥರು ಕೆಲಸವನ್ನು ಚೇಂಜ್ ಮಾಡುವಂತಹ ಭಾಗ್ಯ ಇದೆ, ಅಭಿವೃದ್ಧಿಯನ್ನು ಹೊಂದುವಂತಹ ಭಾಗ್ಯವನ್ನು ಭಗವಂತ ಕೊಟ್ಟಿದ್ದಾನೆ. ಜೂನ್ 2 ನಂತರ ಗುರು ಕರ್ಕಾಟಕ ರಾಶಿಗೆ ಬಂದಾಗ ಸಾಕಷ್ಟು ಅಭಿವೃದ್ಧಿ ಹೊಂದಿದರೂ ಕೂಡ ಅಷ್ಟೇ ಖರ್ಚು ಕೂಡ ನಿಮ್ಮ ಭಾಗ್ಯದಲ್ಲಿದೆ. ಹಾಗಾಗಿ ಖರ್ಚಿನ ಪ್ಲಾನ್ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟು. ಅಧಿಕವಾದ ಕೆಲಸದ ಒತ್ತಡ, ಬಹಳಷ್ಟು ಟೆನ್ಷನ್ ಆಗುವಂತಹ, ಸ್ಟ್ರೆಸ್ ಆಗುವಂತಹ ಸನ್ನಿವೇಶ ನಿರ್ಮಾಣ ಆಗಬಹುದು. ಮೇಷರಾಶಿಯವರಿಗೆ ವಿವಾಹ ಯೋಗಗಳು ಈ ವರ್ಷ ಕಮ್ಮಿ ಇದೆ, ಭಯ ಪಡುವ ಅವಶ್ಯಕತೆ ಇಲ್ಲ. ಗುರು ಸಿಂಹ ರಾಶಿಯನ್ನು ಪ್ರವೇಶ ಮಾಡಿದಾಗ ಅಕ್ಟೋಬರ್ ನಂತರ ನಿಮಗೆ ವಿವಾಹ ಯೋಗಗಳು ಖಂಡಿತ ಪ್ರಾಪ್ತಿಯಾಗಿದೆ. ಆತುರದ ನಿರ್ಧಾರಗಳನ್ನು ತಗೊಳಕ್ ಹೋಗಬೇಡಿ. ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ನಿಮ್ಮ ಕೋಪದಿಂದ ಆರೋಗ್ಯ ಕೆಡುವಂತಹ, ನರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ನಿಮಗೆ ಏನಾದರೂ ರೋಗ ಲಕ್ಷಣಗಳು, ಸಮಸ್ಯೆಗಳು ಬಂದರೆ ತಕ್ಷಣವೇ ವೈದ್ಯರ ಹತ್ರ ಹೋಗಿ ಸೆಲ್ಫ್ ಮೆಡಿಕೇಶನ್ ಮಾಡಕ್ಕೆ ಹೋಗ್ಬೇಡಿ. ಮತ್ತು ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ. ವಿಷ್ಣು ಸಹಸ್ರನಾಮವನ್ನು ನಿಮ್ಮ ಮೊಬೈಲ್ನಲ್ಲಿ ದಿನವೂ ಕೂಡ ಜೋರಾಗಿ ಪ್ಲೇ ಮಾಡಿ ಮನೆಯಲ್ಲಿ ಒಂದ್ಸಲ. ನಿಮ್ಮಲ್ಲಿ ಹೊಸ ಪಾಸಿಟಿವ್ ಸಕಾರಾತ್ಮಕ ಭಾವ ಮನೆಯಲ್ಲೆಲ್ಲ ಮೂಡುತ್ತೆ ಮತ್ತು ಆರೋಗ್ಯ ನಿಮ್ಮದಾಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗುವಂತಹ ಒಂದು ಅಭ್ಯಾಸವನ್ನು ಇಟ್ಕೊಳ್ಳಿ. ಮತ್ತು ಕೆಂಪು ಹೂವುಗಳನ್ನು, ಕಣಗಿಲೆ ಹೂವು ಆಗ್ಬೋದು, ರೋಸ್ ಆಗ್ಬೋದು, ಈ ಥರ ಕೆಂಪು ಹೂವುಗಳನ್ನು ಸುಬ್ರಹ್ಮಣ್ಯ ಸ್ವಾಮಿಗೆ ಅರ್ಪಣೆ ಮಾಡೋದ್ರಿಂದ ಆರೋಗ್ಯದ ಸಮಸ್ಯೆಗಳು ಕ್ರಮೇಣವಾಗಿ ಕಮ್ಮಿ ಆಗುತ್ತೆ. ಆರೋಗ್ಯದ ಸಮಸ್ಯೆಯಲ್ಲಿ ಸಾಕಷ್ಟು ಸುಧಾರಣೆಯಾಗುತ್ತೆ. ಯಾವ ರೀತಿ ಭಯಪಡುವ ಅವಶ್ಯಕತೆ ಇಲ್ಲ. ಈ ವರ್ಷ ಭಗವಂತ ಬಹಳ ಚೆನ್ನಾಗಿ ಆಶೀರ್ವಾದ ಮಾಡಿದ್ದಾನೆ. 70% ಒಳ್ಳೆಯ ದಿನಗಳನ್ನು ನೀವು ಈ ವರ್ಷ ನೋಡ್ಬೋದಾಗಿದೆ. ಮೇಷರಾಶಿಯವರಿಗೆ ಶುಭ ಸಂಖ್ಯೆಗಳು 1, 2, 3, 9 ಮತ್ತು ಹಳದಿ, ಕೆಂಪು ಮತ್ತು ಕೇಸರಿ ನಿಮಗೆ ಶುಭವನ್ನು ಕೊಡುವಂತಹ ಬಣ್ಣ ಆಗಿದೆ. ದಕ್ಷಿಣ ದಿಕ್ಕು ಉತ್ತಮವಾದ ಫಲವನ್ನು ಕೊಡುವಂತಹ ಶುಭಕರವಾದ ದಿಕ್ಕಾಗಿದೆ. ನೋಡಿ, ವೃಷಭ ರಾಶಿಗೆ ದ್ವಿತೀಯ ಭಾವದಲ್ಲಿ ರಾಹು, ಸುಖಸ್ಥಾನದಲ್ಲಿ ಕೇತು, ಕರ್ಮಸ್ಥಾನದಲ್ಲಿ ಕುಜ, ಬುಧ ಮತ್ತು ರಾಹು ಸ್ಥಿತರಾಗಿದ್ದರೆ ಬಹಳ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಲಾಭಸ್ಥಾನದಲ್ಲಿ ಶುಕ್ರ, ಶನಿ, ರವಿ ಮತ್ತು ಚಂದ್ರ ಸ್ಥಿತರಾಗಿದ್ದಾರೆ. ನೋಡಿ, ಯಾರು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಪ್ಲಾನಲ್ಲಿ ಇದ್ದೀರಿ, ಶೇರ್ ಮೇಲೆ ಇನ್ವೆಸ್ಟ್ಮೆಂಟ್ ಆಗ್ಬೋದು ಅಥವಾ ರಿಯಲ್ ಎಸ್ಟೇಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂಥವ್ರಿಗೆ ಇದು ಬಹಳ ಶುಭಕರವಾದ ಮತ್ತು ಲಾಭದಾಯಕವಾದಂತಹ ಸಮಯ. ಯಾವುದಾದರೂ ಪಿತ್ರಾರ್ಜಿತ ಆಸ್ತಿಯ ವಿವಾದಗಳಿದ್ದರೆ ಆ ವಿವಾದಗಳು ಎಲ್ಲವೂ ನಿವಾರಣೆಯಾಗಿ ಆ ಲಾಭವೂ ಕೂಡ ನಿಮಗೆ ಸಿಗುವಂತಹ ದಿನಗಳು ಈ ವರ್ಷ ನಿಮಗೆ ಪ್ರಾಪ್ತಿಯಾಗಿದೆ. ದ್ವಿತೀಯ ಭಾವದಲ್ಲಿ ಗುರು, ನೋಡಿ ನಿಮಗೆ ಗುರುಬಲ ಪ್ರಾಪ್ತಿಯಾಗಿದೆ. ವಿವಾಹಕ್ಕೋಸ್ಕರ ಕಾಯ್ತಾ ಇದ್ದವ್ರಿಗೆ ಈ ವರ್ಷ ಖಂಡಿತವಾಗಿಯೂ ವಿವಾಹ ಯೋಗಗಳಿದೆ. ದಾಂಪತ್ಯ ಜೀವನದಲ್ಲಿ ಏನಾದರೂ ಬಿರುಕಿದ್ರೆ ಈ ವರ್ಷ ನಿಮ್ಮ ದಾಂಪತ್ಯ ಜೀವನ ಸುಖವಾಗಿ ನಡೆಯುತ್ತೆ. ನಿಮ್ಮಲ್ಲಿರುವಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಕರಗಿ ಸುಖವಾದ ಜೀವನ ನಿಮ್ಮದಾಗುವಂತಹ ಭಾಗ್ಯವನ್ನು ಭಗವಂತ ಈ ವರ್ಷ ಕೊಟ್ಟಿದ್ದಾನೆ. ಸಮಾಧಾನ ನಿಮ್ಮದಾಗಿರಬೇಕು. ನೋಡಿ, ಈ ವರ್ಷ ಭಗವಂತ ನಿಮಗೆ ಉತ್ತಮವಾದ ಕೆಲಸವನ್ನು ಕೊಟ್ಟಿದ್ದಾನೆ. ಕೆಲಸದ ಭಾಗ್ಯ, ವಿಪರೀತವಾದ ಕೆಲಸದ ಸ್ಟ್ರೆಸ್ ಕೂಡ ಇರುತ್ತೆ, ಆದರೆ ಲಾಭವನ್ನು ನಿಧಾನವಾಗಿ ಕೊಡ್ತಾನೆ. ಯಾರು ವ್ಯಾಪಾರಸ್ಥರಿದ್ದೀರಿ, ವ್ಯಾಪಾರವನ್ನು ಬಹಳ ಶಿಸ್ತಿನಿಂದ ಮಾಡಬೇಕಾಗತ್ತೆ. ನ್ಯಾಯದ ವ್ಯಾಪಾರ, ಭಗವಂತ ಕ್ಲಿಯರ್ ಆಗಿ ಹೇಳಿದ್ದಾನೆ, ನ್ಯಾಯದ ವ್ಯಾಪಾರಕ್ಕೆ ನೀವು ಊಹೆಗೂ ಮೀರಿದಂತಹ ಲಾಭವನ್ನು ಪಡಿಬಹುದು. ಅನ್ಯಾಯದ ವಿಚಾರಗಳನ್ನು ಯೋಚನೆ ಕೂಡ ಮಾಡಬಾರದು. ಶನಿ ಮಹಾತ್ಮ ಮನಸ್ಸು ಮಾಡಿದರೆ ಶಿಕ್ಷೆಯನ್ನು ಕೊಡಬಲ್ಲ, ನಿಮ್ಮನ್ನು ಉನ್ನತ ಸ್ಥಾನಕ್ಕೂ ಕೂಡ ತಗೊಂಡೋಗುವಂತಹ ಶಕ್ತಿ ಶನಿ ಮಹಾತ್ಮನಿಗಿದೆ. ಹಾಗಾಗಿ ಒಳ್ಳೆಯ ಚಿಂತನೆಯನ್ನು ಮಾಡಿ ನ್ಯಾಯ ಮಾರ್ಗದಿಂದ ಬಿಸ್ನೆಸ್ ಕೆಲಸಗಳನ್ನು ಮಾಡಿ. ನೋಡಿ, ಲಾಭಸ್ಥಾನದಲ್ಲಿ ಶುಕ್ರ ಇದ್ದಾನೆ. ಯಾರು ಉದ್ಯೋಗವನ್ನು ಮಾಡ್ತಾ ಇದ್ದೀರಿ ಅವರಿಗೆ ನಿಜವಾಗೂ ಬಹಳಷ್ಟು ಲಾಭದಾಯಕವಾದ ವರ್ಷ. ಆದರೆ ಸ್ಥಿರತೆಗೋಸ್ಕರ ಅವಾಗ ಕೆಲಸದಲ್ಲಿ ಸ್ವಲ್ಪ ಡಿಪ್ರೆಷನ್ ಆಗುವಂತಹ, ಮಾನಸಿಕವಾಗಿ ವ್ಯಥೆ ಕೊಡುವಂತಹ ಸನ್ನಿವೇಶ ನಿರ್ಮಾಣ ಆಗಬಹುದು. ಹಾಗಾಗಿ ಮಹಾಲಕ್ಷ್ಮಿಯನ್ನು ಮೊರೆ ಹೋಗಿ ಮಹಾಲಕ್ಷ್ಮೀ ದೇವಿಗೆ ಕುಂಕುಮಾರ್ಚನೆಯನ್ನು ಮಾಡಿಸೋದ್ರಿಂದ ಉದ್ಯೋಗದಲ್ಲಿ ಸ್ಥಿರತೆಯನ್ನು ಕಾಣಬಹುದು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮನಸ್ಸು ಡಿವಿಯೇಟ್ ಆಗುವಂತಹ ಸನ್ನಿವೇಶ ಇದೆ. ಮನಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಪ್ರಾಣಾಯಾಮ ಮಾಡಿ, ಯೋಗವನ್ನು ಮಾಡಿ, ಪ್ರಾಣಾಯಾಮ ಮಾಡಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿ. ಜೋಡಿ ಹಂಸದ ಚಿತ್ರವನ್ನು ನಿಮ್ಮ ಓದುವ ಕೊಠಡಿಯಲ್ಲಿ ಹಾಕ್ಕೊಳ್ಳಿ. ಜೂನ್ 2 ನಂತರ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು, ಕೆಲಸದಲ್ಲಿ ಸ್ವಲ್ಪ ಕೆಲಸದ ಒತ್ತಡ ಜಾಸ್ತಿ ಆಗುವಂಥದ್ದು, ಟೆನ್ಷನ್ ಆಗುವಂತಹ ಸನ್ನಿವೇಶ ಇದೆ. ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ ಮತ್ತು
ನ್ಯಾಯ ಮಾರ್ಗದಲ್ಲಿ ಉದ್ಯೋಗವನ್ನು, ನ್ಯಾಯ ಮಾರ್ಗದಲ್ಲಿ ಬಿಸ್ನೆಸ್ಸನ್ನು ಮಾಡಿ, ಸತ್ಯಂ ವದ ಧರ್ಮಂ ಚರ ಅಂತ ಮಾತೇ ಇದೆ. ಸತ್ಯ ಮಾರ್ಗದಿಂದ ನಡೆದರೆ ಧರ್ಮ ನಿಮ್ಮನ್ನು ಕಾಪಾಡುತ್ತೆ. ಈ ರೀತಿ ಧರ್ಮ ಮಾರ್ಗದಿಂದ ನಡೆದು ಶ್ರದ್ಧೆಯಿಂದ ನಿಮ್ಮ ಕರ್ತವ್ಯವನ್ನು ನೀವು ಮಾಡಿದರೆ ಅತ್ಯಧಿಕ ಲಾಭವನ್ನು, ಬಹಳ ಆನಂದವನ್ನು, ಸಂತೋಷವನ್ನು ಪಡುವಂತಹ ವರ್ಷ ಆಗಿದೆ. ನೋಡಿ, ಋಗ್ವೇದದಲ್ಲಿ ಒಂದು ಮಾತಿದೆ, ಆನೋಭದ್ರಾಹ ಕೃತವೋ ಎಂತು ವಿಶ್ವತಃ, ಅಂದರೆ ವಿಶ್ವದ ಎಲ್ಲ ದಿಕ್ಕುಗಳಿಂದ ಒಳ್ಳೆಯ ವಿಚಾರಗಳು ನಮ್ಮಲ್ಲಿ ಹರಿದು ಬರಲಿ ಅನ್ನೋ ಈ ಸುಂದರವಾದ ಮಾತು ನಿಮ್ಮ ಜೀವನದಲ್ಲಿಯೂ ಕೂಡ ಎಲ್ಲ ದಿಕ್ಕುಗಳಿಂದಲೂ ಒಳ್ಳೆಯದಾಗಲಿ, ಎಲ್ಲ ದಿಕ್ಕುಗಳಿಂದ ಶುಭ ಸಮಾಚಾರವನ್ನು ಕೇಳುವಂತಹ, ಸಂತೋಷ ಸಮಾಚಾರವನ್ನು ಕೇಳುವಂತಹ ಬದುಕು ನಿಮ್ಮದಾಗಲಿ ಅಂತ ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಜಾತಕದಲ್ಲಿರುವಂತಹ ಯಾವುದೇ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನನ್ನನ್ನು ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ ಸಮಸ್ಯೆಗೆ ಪರಿಹಾರವನ್ನು ಪಡೆಯಬಹುದು. ಮತ್ತೊಮ್ಮೆ ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.